ರಾಜ್ಯದಿಂದಲೇ ಲೋಕಸಭೆ ರಣಕಹಳೆ ಮೊಳಗಿಸೋದಕ್ಕೆ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಕರ್ನಾಟಕದಿಂದಲೇ ಪ್ರಧಾನಿ ಮೋದಿ ಲೋಕಸಭೆ ಎಲೆಕ್ಷನ್ಗೆ ಪ್ರಚಾರವನ್ನ ನಡೆಸಲಿದ್ದಾರೆ. ಈ ವಾರವೇ ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಿಂದಲೇ ಲೋಕಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸೋದಕ್ಕೆ ರಾಜ್ಯಕ್ಕೆ ಪ್ರಧಾನಿ ಮೋದಿಯ ಎಂಟ್ರಿ ಆಗಲಿದೆ. ಕರ್ನಾಟಕದಿಂದಲೇ ಪ್ರಧಾನಿ ಲೋಕಸಭೆ ಎಲೆಕ್ಷನ್ಗಾಗಿ ಪ್ರಚಾರವನ್ನ ಶುರು ಮಾಡಲಿದ್ದಾರೆ. ಈ ವಾರವೇ ಕರ್ನಾಟಕಕ್ಕೆ ಪ್ರಧಾನಿ ಎಂಟ್ರಿ ಕೊಡಲಿದ್ದಾರೆ. ಮಾರ್ಚ್ 16ಕ್ಕೆ ಕಲಬುರಗಿಗೆ ಮೋದಿ ಎಂಟ್ರಿ ಕೊಡ್ತಾರೆ. ಅಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ. ಆ ಸಮಾವೇಶದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ತವರಲ್ಲೇ ಪ್ರಧಾನಿ ಮೋದಿಯ ಮೊದಲ ಸಮಾವೇಶ ಲೋಕಸಭೆ ಚುನಾವಣೆಗಾಗಿ ಮಾರ್ಚ್ 18ಕ್ಕೆ ಶಿವಮೊಗ್ಗದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ. ಮಾರ್ಚ್ 18ಕ್ಕೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಬರಲಿದ್ದಾರೆ. ಲೋಕಸಭೆ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಪ್ರಧಾನಿ ಮೋದಿ. ರಾಜ್ಯದಿಂದಲೇ ಪ್ರಧಾನಿ ಮೋದಿ ರಣಕಹಳೆಯನ್ನ ಮೊಳಗಿಸಲಿದ್ದು ಮಾರ್ಚ್ 16 ಮತ್ತು ಮಾರ್ಚ್ 18ಕ್ಕೆ ಕಲಬುರಗಿ ಹಾಗೂ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಅವರ ಮೊದಲ ಸಮಾವೇಶ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲಿ ಆಯೋಜನೆಗೊಂಡಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಕ್ಲಸ್ಟರ್ ಪ್ರವಾಸದ ನಂತರ ಸಾರ್ವಜನಿಕ ಸಭೆಗೆ ನಾವು ಈಗಾಗಲೇ ಸಿದ್ಧತೆಯನ್ನ ಮಾಡಿ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿಗಳೇ 2 ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಸಹಜವಾಗಿ ನರೇಂದ್ರ ಮೋದಿ ಅವರ ಪ್ರವಾಸ ಅಂತಂದಾಗ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಇವತ್ತಿಂದ ಪೂರ್ಣಗೊಳಿಸ್ತಾ ಇದ್ದೇವೆ. 2 ಕಡೆಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಬೇಕು ಅನ್ನುವಂತ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು 2 ಪ್ರವಾಸ ಪ್ರಧಾನಮಂತ್ರಿಗಳಾದ ನಂತರ ಮತ್ತೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸ, ಗೌರವಾನ್ವಿತ ಅಮಿತ್ ಶಾ ಅವರದು ಮತ್ತು ಯೋಗಿ ಆದಿತ್ಯನಾಥ್ ಅವರದು, ಇವರೆಲ್ಲರ ಪ್ರವಾಸವನ್ನ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಜೋಡಿಸಲಿಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಬ್ಬರೊಬ್ಬರು ರಾಷ್ಟ್ರೀಯ ನಾಯಕರು ಪ್ರವಾಸವನ್ನ ಮಾಡೋರಿದ್ದಾರೆ. ಚುನಾವಣೆಗೆ ಗೆಲ್ಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ರಾತ್ರಿ ಅಥವಾ ನಾಳೆ ಒಳಗೆ ಮೊದಲ ಹಂತದ ಕರ್ನಾಟಕದ ಬಿಜೆಪಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಲೋಕಸಭೆ ಚುನಾವಣೆಗಾಗಿ ಪ್ರಧಾನಿ ಮೋದಿ ಅವರ ಕಿಕ್ ಸ್ಟಾರ್ಟ್ ಇದು. ರಾಜ್ಯದಿಂದಲೇ ರಣಕಹಳೆ ಮೊಳಗಿಸೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲೇ ನಡೆಯುತ್ತೆ ಮೊದಲ ಸಮಾವೇಶ. ಸಮಾವೇಶಕ್ಕಾಗಿ ಯಾವ ರೀತಿಯಾದಂತಹ ತಯಾರಿ ನಡೆದಿದೆ, ಅದರ ಜೊತೆಗೆ ಖರ್ಗೆ ತವರಲ್ಲಿ ನಡೀತಾ ಇರುವಂತಹ ಈ ಸಮಾವೇಶ, ಇದರ ಮಹತ್ವ? ಶ್ವೇತಾ, ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ಪ್ರವಾಸವನ್ನು ಆರಂಭ ಮಾಡೋದಕ್ಕೆ ಈಗಾಗಲೇ ಸಮಯ ಮತ್ತು ದಿನಾಂಕ ನಿಗದಿಯಾಗಿದೆ. ಪ್ರಮುಖವಾಗಿ 15ನೇ ತಾರೀಕು ಕೋಲಾರಕ್ಕೆ ಬರ್ತಾರೆ ಅನ್ನುವಂಥದ್ದು ರಫ್ ಆಗಿ ಒಂದು ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿತ್ತು. 17ಕ್ಕೆ ಶಿವಮೊಗ್ಗಕ್ಕೆ ಬರುವಂತಹ ಒಂದು ನಿರ್ಧಾರವೂ ಕೂಡ ಆರಂಭದಲ್ಲಿ ಆಗಿದ್ವು. ಆದರೆ ಈಗ ಕೊಂಚ ಬದಲಾವಣೆಗಳನ್ನು ರಾಜ್ಯ ಬಿಜೆಪಿಯ ಸಂಘಟನೆ ಮಾಡಿಕೊಂಡಿದೆ. ನರೇಂದ್ರ ಮೋದಿ ಅವರ ಸಮಾವೇಶ 16ನೇ ತಾರೀಕು ಕಲಬುರಗಿಯ NV ಕಾಲೇಜಿನ ಒಂದು ಆಟದ ಮೈದಾನದಲ್ಲಿ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ನರೇಂದ್ರ ಮೋದಿ ಅವರು ಕಲಬುರಗಿಯಲ್ಲಿ ಅಂದರೆ ಕರ್ನಾಟಕದಿಂದ ಮೊದಲ ಸಮಾವೇಶವನ್ನು ಮಾಡ್ತಾರೆ. ವಿಧಾನಸಭಾ ಚುನಾವಣೆಯ ಬಳಿಕ ಲೋಕಸಭಾ ಚುನಾವಣೆ ಎದುರುಗೊಂಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ 18 ಸಮಾವೇಶಗಳು, ಸುಮಾರು 6 ರೋಡ್ ಶೋಗಳನ್ನು ನಡೆಸಿದಂಥ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಅಬ್ಬರದ ಪ್ರಚಾರವನ್ನಂತೂ ಈ ಹಿಂದೆ ಮಾಡದಿರದ ರೀತಿಯಲ್ಲಿ ಮಾಡಿದರು. ಈಗ ಲೋಕಸಭಾ ಚುನಾವಣೆ ಹತ್ತಿರವಾಗಿದೆ. 400 ಸೀಟುಗಳನ್ನು ಗೆಲ್ಲಬೇಕು ಅನ್ನುವಂಥ ಗುರಿಯನ್ನು ಹಾಕಿರುವಂಥ ಬಿಜೆಪಿ ಈಗ ನರೇಂದ್ರ ಮೋದಿ ಅವರ ಒಂದು ಪ್ರವಾಸವನ್ನು ರಾಜ್ಯದಿಂದ ಶುರು ಮಾಡಿದೆ. ಪ್ರಮುಖವಾಗಿ ಕಲಬುರಗಿಯಲ್ಲಿ ತಾವು ಹೇಳ್ತಾ ಇದ್ರಿ, ಕಲಬುರಗಿಯಲ್ಲಿ ಖರ್ಗೆ ಅವರ ಕೋಟೆ, ಕಳೆದ ಬಾರಿ ಚುನಾವಣೆಯಲ್ಲಿ ಖರ್ಗೆ ಅವರ ಕೋಟೆಯನ್ನು ಉಮೇಶ್ ಜಾಧವ್ ಅವರು ಒಂದು ರೀತಿ ಒಡೆದಿದ್ರು. ಅಲ್ಲಿ ಬಿಜೆಪಿ ಗೆಲುವನ್ನು ಕಂಡಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿಲ್ಲದ ಸರ್ದಾರ ಎನ್ನುವಂಥ ಬಿರುದನ್ನು ಪಡೆದಿರುವಂಥ ಖರ್ಗೆ ಅವರನ್ನು
ಕಾಂಗ್ರೆಸ್ ಪಾರ್ಟಿಯಿಂದ ಜಾಧವ್ ಅವರನ್ನ ಕರೆತಂದು ಅವರ ಎದುರುಗಡೆ ನಿಲ್ಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಬಿಜೆಪಿ ಕಂಡಿತ್ತು. ಈ ಬಾರಿಯೂ ಕೂಡ ಬಹುತೇಕ ಉಮೇಶ್ ಜಾಧವ್ ಅವರಿಗೆ ಕಲಬುರಗಿಯಲ್ಲಿ ಟಿಕೆಟ್ ಅನ್ನು ಕೊಡಲಾಗತ್ತೆ. ಇದು ಕ್ಲಸ್ಟರ್ ವೈಸ್ ಸಮಾವೇಶ ಆಗಿದೆ ಶ್ವೇತಾ. ಒಂದು ಕ್ಲಸ್ಟರ್ಗೆ ಸುಮಾರು 6ರಿಂದ 7 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕಲಬುರಗಿಯಲ್ಲಿ ಸಮಾವೇಶವನ್ನು ಮಾಡ್ತಾ ಇರೋದ್ರಿಂದ ಪಕ್ಕದ ಬೀದರ್ ಇರಬಹುದು, ಅದೇ ರೀತಿ ರಾಯಚೂರು ಇರಬಹುದು, ಅದೇ ರೀತಿ ಹೀಗೆ ಬಳ್ಳಾರಿ ಇರಬಹುದು, ಎಲ್ಲ ಭಾಗದ ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಕಲಬುರಗಿಯಲ್ಲಿ ಈ ಬಾರಿ ಉಮೇಶ್ ಜಾಧವ್ ಅವರಿಗೆ ಬಹುತೇಕ ಟಿಕೆಟ್ ಅನ್ನು ಕೊಡಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಬೀದರ್ನಲ್ಲಿ ಯಾರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ಇವತ್ತು ಸಂಜೆ ಬಹುತೇಕ ಫೈನಲ್ ಆಗುತ್ತೆ. ಬೀದರ್ನಲ್ಲಿಯೂ ಕೂಡ ಒಂದಿಷ್ಟು ಸ್ಥಳೀಯ ಬಿಜೆಪಿಯ ಶಾಸಕರು ಮತ್ತು ಹಾಲಿ ಸಂಸದರ ನಡುವೆ ಒಂದಿಷ್ಟು ಗೊಂದಲಗಳಿದ್ದಾವೆ. ಹೀಗಾಗಿ ಕೊಪ್ಪಳ, ರಾಯಚೂರು ಈ ಭಾಗದಲ್ಲಿ ಯಾರಿಗೆ ಟಿಕೆಟ್ ಎನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಆದರೆ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ ಬಹುತೇಕ ಟಿಕೆಟ್ ಫೈನಲ್ ಆಗ್ತಾ ಇದ್ದಂತೆ ಸಮಾವೇಶವನ್ನು ರಾಜ್ಯದಲ್ಲಿ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಕಲಬುರಗಿಯಲ್ಲಿ 16 ತಾರೀಕು 2 ಗಂಟೆಗೆ ಸಮಾವೇಶ ಆಗತ್ತೆ. ಅದಾದ ಬಳಿಕ 18ನೇ ತಾರೀಕು ಶಿವಮೊಗ್ಗದಲ್ಲಿ ನಡೆಯುವಂಥ ಸಮಾವೇಶ ಬಹುತೇಕ ಬಹಳ ಮಹತ್ವದ್ದು ಅಂತ ಅಂದ್ಕೊಳ್ತೀನಿ. ಯಾಕೆಂದ್ರೆ ಅಲ್ಲಿ ಆ ಒಂದು ಕ್ಲಸ್ಟರ್ಗೆ ಒಳಗೊಂಡಂತೆ ಶಿವಮೊಗ್ಗ ಇರಬಹುದು, ಉಡುಪಿ ಚಿಕ್ಕಮಗಳೂರು ಇರಬಹುದು, ಉತ್ತರ ಕನ್ನಡ ಇರಬಹುದು, ಹಾಗೆಯೇ ಹಾವೇರಿ ಇರಬಹುದು, ದಕ್ಷಿಣ ಕನ್ನಡ, ಈ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಶಿವಮೊಗ್ಗದಲ್ಲಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಉತ್ತರ ಕನ್ನಡದಲ್ಲಿ ಟಿಕೆಟ್ ಏನಾಗುತ್ತೆ, ಅನಂತಕುಮಾರ್ ಹೆಗಡೆ ಅವರು ಕೊಡ್ತಾರಾ ಕೊಡಲ್ಲ ಅನ್ನೋಂಥದ್ದು ಇನ್ನೂ ಕೂಡ ನಿಶ್ಚಯ ಆಗಿಲ್ಲ, ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ಉಡುಪಿ ಚಿಕ್ಕಮಗಳೂರಲ್ಲಿ ಈಗ ಶೋಭಾ ಕರಂದ್ಲಾಜೆ ಅವರನ್ನ ಬದಲಾವಣೆ ಮಾಡಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಅನ್ನುವಂಥ ವರ್ತಮಾನ ಬರ್ತಾ ಇದ್ದಾವೆ. ಅಲ್ಲಿಯೂ ಕೂಡ ಅಭ್ಯರ್ಥಿಗಳು ಬದಲಾಗುವಂಥ ಸಾಧ್ಯತೆಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ 3 ಬಾರಿ ಸಂಸದರಾಗಿ ಕೆಲಸವನ್ನು ಮಾಡಿದಂಥವರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯನ್ನು ಎದುರಿಸಿದಂಥವರು, ಈಗ ಅಲ್ಲಿಯೂ ಕೂಡ ಒಂದು ಅಭ್ಯರ್ಥಿಯ ಬದಲಾವಣೆ ಆಗಬಹುದು ಎನ್ನುವಂಥ ಚರ್ಚೆ ಬಹಳ ಜೋರಾಗಿ ಕೇಳಿ ಬರ್ತಾ ಇದ್ದಾವೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರ ಹೆಸರು ಬಹಳ ಚರ್ಚೆಯಲ್ಲಿದ್ದಾವೆ. ಜಗದೀಶ್ ಶೆಟ್ಟರ್ಗೆ ಬಹುತೇಕ ಟಿಕೆಟ್ ಆಗಬಹುದು ಎನ್ನುವಂಥ ಟಾಕ್ ಕೂಡ ಪಾರ್ಟಿ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಅದೇ ರೀತಿ ಉಡುಪಿ ಚಿಕ್ಕಮಗಳೂರು, ಹಾವೇರಿ, ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಟಿಕೆಟ್ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಶ್ವೇತಾ. ಈ ಕಾರಣಗಳಿಗೋಸ್ಕರ ಅಲ್ಲಿ ನರೇಂದ್ರ ಮೋದಿ ಅವರು ಮಾಡುವಂಥ ಸಮಾವೇಶ ಮಹತ್ವವನ್ನು ಪಡೆದುಕೊಳ್ತವೆ. ಯಾಕೆಂದ್ರೆ ಉತ್ತರ ಕನ್ನಡಕ್ಕೆ ನೀವು ಬರೋದಾದ್ರೆ ಅನಂತಕುಮಾರ್ ಹಿಂದುತ್ವದ ದೊಡ್ಡ ಹೆಸರು, ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಗಳನ್ನು ಇಷ್ಟು ವರ್ಷ ಮಾಡಿದಂಥವರು. ದಕ್ಷಿಣ ಕನ್ನಡದಲ್ಲಿ ಒಂದಿಷ್ಟು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಗಳು ಯಾವಾಗಲೂ ಕೂಡ ಆಗ್ತವೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ಇತ್ತು, ಅಲ್ಲಿ ಒಂದು ಅಭಿಯಾನವೂ ಕೂಡ ನಡೀತಾ ಇತ್ತು, ಅಲ್ಲಿಯೂ ಕೂಡ ಅಭ್ಯರ್ಥಿಗಳ ಬದಲಾವಣೆ ಸಾಧ್ಯತೆ ಇದೆ. ಹೀಗಾಗಿ ಹಿಂದುತ್ವದ ಆಧಾರದ ಮೇಲೆ ಒಂದು ಸಂಘದ ಪ್ರಬಲವಾದ ಸಂಘಟನೆ ಇರುವಂತ ಈ ಒಂದು ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಅವರು ಬಂದು ಮಾಡುವಂತಹ ಪ್ರಚಾರ ರಾಜಕೀಯವಾಗಿ ಮಹತ್ವವನ್ನು ಪಡೆದುಕೊಳ್ತವೆ ಮತ್ತು ಬಿಜೆಪಿಗೆ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿಯೂ ಕೂಡ ನಾವು ಅಲ್ಲಿ ಗೆಲುವನ್ನು ಕಾಣಬಹುದು ಎನ್ನುವುದಕ್ಕೆ ನರೇಂದ್ರ ಮೋದಿ ಅವರ ಈ ಒಂದು ಸಮಾವೇಶ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 16ನೇ ತಾರೀಕು ಕಲಬುರಗಿ, 18ನೇ ತಾರೀಕು ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ರವೀಶ್ವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.